ರಾಜ್ಯ ಸರ್ಕಾರದಿಂದ ಈಗ ಮತ್ತೊಂದು ಭಾಗ್ಯ ಕೊಡೋಕೆ ಮುಂದಾದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ. 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತು. ಅದರ ಜೊತೆಗೆ ಈಗ ಮತ್ತೊಂದು ಭಾಗ್ಯವನ್ನು ಕೊಡೋಕೆ ಮುಂದಾಗಿದೆ ಸಿದ್ದರಾಮಯ್ಯ ಸರ್ಕಾರ. ಹಾಗಾದ್ರೆ ಯಾವ ಭಾಗ್ಯವನ್ನು ಕೊಡ್ತಾ ಇದೆ? ಇದು ದೊಡ್ಡವರಿಗೆಲ್ಲ, ಸ್ಕೂಲ್ ಮಕ್ಕಳಿಗೆ ಸರ್ಕಾರ, ರಾಜ್ಯ ಸರ್ಕಾರದಿಂದ ಹೊಸ ಭಾಗ್ಯ ಮತ್ತೊಂದು. ಶೂ ಭಾಗಕ್ಕೆ ಕೋಕ್ ಕೊಟ್ಟು ಚಪ್ಪಲಿ ಭಾಗಕ್ಕೆ ಓಕೆ ಅಂತ ಹೇಳ್ತಾ ಇದೆ. 2015ರಿಂದ ಚಪ್ಪಲಿ ನೀಡಲು ಪ್ಲಾನ್ ಮಾಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಚಪ್ಪಲಿ ನೀಡಲು ಸಾಧ್ಯ ಆಗಿರಲಿಲ್ಲ. ಮಕ್ಕಳಿಗೆ ಸಮವಸ್ತ್ರ ಮತ್ತು ಶೂ ಸಾಕ್ಸ್ ವಿತರಣೆ ಮಾಡ್ತಾ ಇತ್ತು ಸರ್ಕಾರ ಪ್ರತಿ ವರ್ಷ. ಮಳೆಗಾಲ ಚಳಿಗಾಲದಲ್ಲಿ ಚಪ್ಪಲಿ ಧರಿಸೋದು ಸುಲಭ, ಶೂ ಧರಿಸೋದು ಕಷ್ಟ ಆಗುತ್ತೆ. ದೀರ್ಘಕಾಲ ಶೂ ಹಾಕಿದರೆ ಸೋಂಕು ತಗುಲುವ ಸಾಧ್ಯತೆ ಇದೆ ಮಕ್ಕಳಿಗೆ. ಮಳೆಗಾಲದಲ್ಲಿ ಸಾಕ್ಸ್ ಒದ್ದೆಯಾಗಿ ವಾಸನೆ ಬರುವ ಸಂಭವ ಕೂಡ ಇದೆ. ಹೀಗಾಗಿ ಶಾಲಾ ಮಕ್ಕಳಿಗೆ ಚಪ್ಪಲಿ ನೀಡಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಶೂ ಬದಲು ಶಾಲಾ ಮಕ್ಕಳಿಗೆ ಇನ್ಮೇಲೆ ಚಪ್ಪಲಿ ವಿತರಣೆ ಮಾಡುತ್ತೆ ಸರ್ಕಾರ. ಈ ರೀತಿಯಾದ ಚಪ್ಪಲಿ ಭಾಗ್ಯವನ್ನು ಕೊಡೋಕೆ ಹೊರಟಿದೆ. ನೋಡಿ, ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಶೂ ಬದಲು ಚಪ್ಪಲಿಯನ್ನು ಕೊಡೋಣ. ಯಾಕಂದರೆ ಹವಾಮಾನಕ್ಕೆ ತಕ್ಕಂತೆ, ಹವಾಮಾನಕ್ಕೆ ಅನುಗುಣವಾಗಿ ಯಾವ ಪ್ರದೇಶಕ್ಕೆ ಹೆಂಗೆ ಹೊಂದಾಣಿಕೆ ಆಗುತ್ತೆ, ಅಲ್ಲಿ ಚಪ್ಪಲಿ ಕೊಟ್ಟರೆ ಸೂಕ್ತಾನೋ ಶೂ ಕೊಟ್ಟರೆ ಸೂಕ್ತಾನೋ, ಇದ್ರ ಬಗ್ಗೆ ಯೋಚನೆ ಮಾಡಿ ಇನ್ನು ಮುಂದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಬದಲು ಚಪ್ಪಲಿಯನ್ನು ಕೊಡೋಕ್ಕೆ ಮುಂದಾಗ್ತಾ ಇದೆ. ಯಾಕಂದರೆ ಮಳೆಗಾಲ ಬಂದುಬಿಟ್ರೆ ಏನಾಗುತ್ತೆ, ಶೂ ಒದ್ದೆ ಆಗಿ ಅಥವಾ ಸಾಕ್ಸ್ ಒದ್ದೆ ಆಗಿ ಸೋಂಕು ಬರುವಂಥ, ಅಂದರೆ ಸೋಂಕು ತಗುಲುವಂಥ ಸಾಧ್ಯತೆ ಇದೆ. ಹೀಗಾಗಿ ಬೇಡ, ಮಕ್ಕಳ ಆರೋಗ್ಯ ನಮಗೆ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಶೂಗೆ ಎಷ್ಟು ರೇಟ್ ಇರುತ್ತೋ ಚಪ್ಪಲಿಗೂ ಅಷ್ಟೇ ರೇಟ್ ಇರುತ್ತಾ, ಅಷ್ಟೇ ಕೊಡುತ್ತಾ ಸರ್ಕಾರ ಗೊತ್ತಿಲ್ಲ. ಆದರೆ ಈ 2015ರಿಂದಾನೇ ಚಪ್ಪಲಿ ಕೊಡಬೇಕಂತ ಪ್ಲಾನ್ ಮಾಡಿದ್ರು, ಅದು ಆಗಿರಲಿಲ್ಲ. ಈಗ ಶೂ ಬೇಡ, ನಾವು ಕಾಲಮಾನಕ್ಕೆ ತಕ್ಕಂತೆ ಚಪ್ಪಲಿಯನ್ನು ಕೊಡೋಣ, ಮಕ್ಕಳಿಗೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ಚಪ್ಪಲಿ ಭಾಗ್ಯವನ್ನು ಕೊಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆ ಏನಿದೆ, ಅವರು ಇದ್ರ ಬಗ್ಗೆ ಎಲ್ಲ ಕಡೆ ಹೋಗಿ ಅಧಿಕಾರಿಗಳು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಚಪ್ಪಲಿ ಕೊಟ್ಟರೆ ಸೂಕ್ತಾನಾ ಅಂತ ಹೇಳಿ ಜನರಲ್ಲಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಹೀಗಾಗಿ ಸರ್ಕಾರ ಇನ್ನು ಮುಂದೆ ಮಕ್ಕಳಿಗೆ ಶೂನ ಭಾಗ್ಯ ಬದಲು ಚಪ್ಪಲಿಯ ಭಾಗ್ಯವನ್ನು ಕೊಡುತ್ತೆ. ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಅಧಿಕೃತವಾಗಿ ಏನು ಘೋಷಣೆ ಮಾಡಿಲ್ಲ. ಆದರೆ ಶಿಕ್ಷಣ ಇಲಾಖೆ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಚಪ್ಪಲಿ ಸಿಗುವಂತಹ ಸಾಧ್ಯತೆ ಇದೆ. ಚಪ್ಪಲಿ ಭಾಗ್ಯವನ್ನು ಕಾಂಗ್ರೆಸ್ ಸರ್ಕಾರ ಕೊಡೋಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಚಳಿಗಾಲದಲ್ಲಿ ಒಂದು ರೀತಿ ಬೇರೆ, ಮಳೆಗಾಲದಲ್ಲಿ ಒಂದು ರೀತಿಯಾಗಿ ಬೇರೆ ವಾತಾವರಣಗಳಿರುತ್ತೆ, ಬೇಸಿಗೆಯಲ್ಲೂ ಕೂಡ ಬೇರೆ ಬೇರೆ ಇರುತ್ತೆ. ನೆಂದೋಗ್ಬಿಟ್ರೆ ಸಾಕ್ಸು ಒದ್ದೆಯಾಗಿ ನೆಂದೋದ್ರೆ ಸ್ಮೆಲ್ ಬರುತ್ತೆ, ಸ್ಕೂಲಲ್ಲಿ ಹಾಕೊಂಡು ಹೋಗೋಕ್ಕಾಗಲ್ಲ. ಮತ್ತು ನಿರಂತರವಾಗಿ ಶೂಗಳನ್ನು ಹಾಕ್ಕೊಳ್ಳೋದ್ರಿಂದ, ಸಾಕ್ಸ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಕಾಲಿಗೆ ಸೋಂಕು ತಗುಲುವ ಸಾಧ್ಯತೆ ಇದೆ. ಮಕ್ಕಳಿಗೆ ಅದು ಒಂದು ರೀತಿಯಲ್ಲಿ ಗಂಭೀರ ಪರಿಣಾಮವನ್ನು ಬೀರಬಹುದು. ಹೀಗಾಗಿ ಸರ್ಕಾರ ಎಲ್ಲ ರೀತಿಯಾಗಿ ಯೋಚನೆ ಮಾಡಿ ಮಕ್ಕಳಿಗೆ ನಾವು ಇನ್ನು ಮುಂದೆ ಶೂ ಬದಲು ಚಪ್ಪಲಿಯನ್ನು ಕೊಡೋಣ ಅಂತ ನಿರ್ಧಾರವನ್ನು ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ. ಇನ್ನು ಮುಂದೆ ಏನು ಶೂ ಸಾಕ್ಸನ್ನು ಕೊಡ್ತಾ ಇದ್ರೆ ಅದನ್ನು ಬಿಟ್ಟು ಚಪ್ಪಲಿಯನ್ನು ಕೊಡ್ಬೋದು. ಆದರೆ ಯಾವ ಚಪ್ಪಲಿ ಕೊಡುತ್ತೆ, ಯಾವ ಥರದ್ದು ಕೊಡುತ್ತೆ ನೋಡಬೇಕು. ನಾವು ನಿರಂತರವಾಗಿ ಒಂದು ದೀರ್ಘಕಾಲದವರೆಗೂ ನಾವು ಹಾಕ್ಕೊಳ್ಳೋ ಹಾಗಿಲ್ಲ. ಶೂ ಹಾಕ್ಕೊಂಡ್ರೆ ಬೇರೆ ಬೇರೆ ಸಮಸ್ಯೆಗಳು ಎದುರಾಗುತ್ತೆ. ಶೂ ಬದಲಾಗಿ ಶಾಲಾ ಮಕ್ಕಳಿಗೆ ಇನ್ಮೇಲೆ ಚಪ್ಪಲಿಯನ್ನು ಕೊಡೋಕ್ಕೆ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.